ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಿಕೇಶ್ ಯೂಟ್ಯೂಬ್ ಚಾನಲ್. ನಾವು ಚಿಕ್ಕವರಾಗಿದ್ದಾಗ ನಮಗೆ ಯಾವುದೇ ರೀತಿ ದುಡ್ಡನ್ನ ಸಂಪಾದಿಸಬೇಕು ಅನ್ನೋ ಒಂದು ಆಸೆ ಬರಲ್ಲ. ತಂದೆ ತಾಯಿ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಅವರು ಕೊಟ್ಟಂಥ ದುಡ್ಡಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಯಾವಾಗ ಕಾಲೇಜ್ ಡೇಸಿಗೆ ಬರ್ತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋ ಆಸೆ ತುಂಬ ಬರುತ್ತೆ ತುಂಬ ಜನಕ್ಕೆ. ನೀವು ನೋಡಿರ್ತೀರ, ನಾವು ಸಂಪಾದನೆ ಮಾಡಬೇಕು, ಆ ದುಡ್ಡಲ್ಲಿ ನಾವು ತಿರುಗಾಡಬೇಕು, ಎಂಜಾಯ್ ಮಾಡಬೇಕು, ಮನೇಲಿ ಇಸ್ಕೊಬಾರ್ದು ಅಂತೆಲ್ಲ ತುಂಬ ಆಸೆಗಳು ಬರುತ್ತೆ. ಸೊ ಆ ಒಂದು ಸಮಯದಲ್ಲಿ ತುಂಬ ಜನ ಕಾಲೇಜ್ ಡೇಸ್ಗಳಲ್ಲಿ ಏನು ಮಾಡ್ತಾರೆ, ತುಂಬ ಜನ ಹುಡುಗರು ಅಂತಂದರೆ ಹುಡುಗರು ಹುಡುಗಿರು ಇಬ್ಬರು ಆಗ್ಬೋದು. ಸೊ ತುಂಬ ಜನ ನ್ಯೂಸ್ ಪೇಪರ್ ಹಾಕ್ತಾರೆ. ನೀವು ನೋಡಿರ್ತೀರ, ಬೆಳಗ್ಗೆನೇ ಎದ್ದು ನ್ಯೂಸ್ ಪೇಪರ್ ಹಾಕೋರು ಕೂಡ ತುಂಬ ಜನ ಇದ್ದಾರೆ. ಆ ನ್ಯೂಸ್ ಪೇಪರ್ ಹಾಕಾದ್ಮೇಲೆ ಕಾಲೇಜಿಗೆ ಬರೋರು ಕೂಡ ತುಂಬ ಜನ ನೋಡಿದ್ದೀರಾ. ಇನ್ನೊಂದಷ್ಟು ಜನ ಕಾಲೇಜ್ನ ಮುಗಿಸಿ ಕೆಲಸಗಳನ್ನ ಮಾಡೋರು ಕೂಡ ಇದ್ದಾರೆ, ಪಾರ್ಟ್ ಟೈಮ್ ಜಾಬ್ನ ಮಾಡ್ತಾ ಇರ್ತಾರೆ ಹೊರಗಡೆ ಹೋಗಿ. ಸೊ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ನ ಮಾಡೋದಕ್ಕೆ ನಾನು ನಿಮಗೆ ಒಂದು ರೋಡ್ನ ಹುಡುಕೊಂಡು ಬಂದಿದ್ದೀನಿ. ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ದುಡಿಬೋದು, ಯಾವುದೇ ರೀತಿ ರಿಸ್ಕ್ ಇಲ್ಲ. ಆ ಥರ ಒಂದು ರೋಡ್ನ ನಾನು ನಿಮಗೆ ಕೊಡ್ತೀನಿ. ಆ ದಾರಿಲೇ ಹೋಗಿ ಖಂಡಿತವಾಗ್ಲೂ ನೀವು ಒಂದು ಅಚೀವ್ಮೆಂಟ್ನು ಮಾಡ್ತೀರಾ, ನೇಮು ಫೇಮ್ನು ಮಾಡ್ತೀರಾ, ಜೊತೆಗೆ ದುಡ್ಡು ಕೂಡ ಮಾಡ್ತೀರಾ. ಓಕೆನಾ? ಯಾವುದಪ್ಪ ಒಂದು ದಾರಿ ಅಂತಂದರೆ ಇನ್ಯಾವುದೂ ಅಲ್ಲ, ನಾನು ಮಾಡ್ತಾ ಇರುವಂಥ ಕೆಲಸನೇ ಯೂಟ್ಯೂಬ್. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ ನಿಮಗೆ ಒಂದು ಬೆಸ್ಟ್ ರೋಡ್ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ದಾರಿ. ನೀವು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತಂದರೆ ಯೂಟ್ಯೂಬ್. ಓಕೆನಾ? ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇರೋಲ್ಲ, ಪ್ರೆಷರ್ ಇರೋಲ್ಲ. ಓಕೆನಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇವಾಗ ನೀವೇನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ನ ಮಾಡ್ತಿರೋ ಹೊರಗಡೆ ಅಂತಂದರೆ ಪ್ರೆಷರ್ ಇರುತ್ತೆ. ಓಕೆನಾ? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಡೇಟಾ ಎಂಟ್ರಿಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಪ್ರೆಷರ್ ಇರುತ್ತೆ. ನಾವು ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಬರಬೇಕು, ಜೊತೆಗೆ ಇಷ್ಟು ಮಾಡಬೇಕು ಅಂತ ಪ್ರೆಷರ್ ಇರುತ್ತೆ. ಸೊ ನೀವು ಕೆಲಸನ ಮಾಡೋದಕ್ಕಾಗಲ್ಲ, ಜೊತೆಗೆ ನೀವು ಓದೋಕ್ಕೂ ಕೂಡ ಕಾನ್ಸಂಟ್ರೇಷನ್ ಕೊಡೋದಕ್ಕಾಗಲ್ಲ. ಅದೇ ನೀವು ಯೂಟ್ಯೂಬ್ ಆದರೆ, ಓಕೆನಾ, ಯೂಟ್ಯೂಬ್ ಆದರೆ ನಿಮ್ಗೆ ಇಷ್ಟ ಬಂದಂಗೆ ವೀಡಿಯೋ ಮಾಡ್ಬೋದು. ನಿಮ್ಗೆ ಯಾವ ಕಂಟೆಂಟ್ ಇಷ್ಟ ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ನಿಮ್ಗೆ ಯಾವಾಗ ಬೇಕು ರೆಕಾರ್ಡ್ ಮಾಡಬೇಕು ಅವಾಗ ಮಾಡ್ಬೋದು ನೀವು. ಓಕೆನಾ? ಇವಾಗ ನಾನು ಮನಸ್ಸಿಲ್ಲ ಮಾಡೋಕ್ಕೆ ಅಂತಾರೆ ಮೈಕ್ನೆಲ್ಲ ಬಿಚ್ಚಾಕ್ಬಿಟ್ಟು ಸೈಡ್ಗೆ ಹಸ್ಬಿಟ್ಟು ನಾನು ಹೋಗಿ ಮನಿಕೋಬೋದು. ಓಕೆನಾ? ಸೊ ಹೀಗೆ ಕತೆ. ಓಕೆ, ಕಳೆದ್ಬಿಟ್ಟಿದೆ ಹಾಕೊಂಡೆ ಈ ಥರ. ಓಕೆನಾ? ನಿಮ್ಗೆ ಯಾವಾಗ ಮನಸ್ಸಾಗುತ್ತೆ ಅವಾಗ ನೀವು ವೀಡಿಯೋ ಮಾಡ್ಬೋದು. ಒಂದು ವೀಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ನೀವು ವ್ಯೂಸ್ಗಳನ್ನ ತೊಗೊಂಡು ಅದರಲ್ಲಿ ನೀವು ಹಣ ಸಂಪಾದಿಸ್ಬೋದು. ಓಕೆನಾ? ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಹೇಳ್ಕೊಳ್ಳೋವಂಥ ಹಣ ಬರೋಲ್ಲ ಯೂಟ್ಯೂಬಲ್ಲಿ. ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಯಾವಾಗ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅವಾಗ ನೀವು ಜಾಸ್ತಿ ದುಡ್ಡನ್ನ ಮಾಡ್ಬೋದು. ಓಕೆನಾ? ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಪಾರ್ಟ್ ಟೈಮ್ ಹೊರಗಡೆ ಏನು ಮಾಡ್ತೀರಾ ಅದನ್ನೆಲ್ಲ ತುಂಬ ರಿಸ್ಕ್ ತೊಗೊಂಡೆಲ್ಲ ಮಾಡೋ ಬದಲು ಯೂಟ್ಯೂಬಿಗೆ ಬಂದುಬಿಡಿ. ಶಿಸ್ತಾಗಿ ನೀವು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು ಕಣ್ರಪ್ಪ. ನಿಮ್ಗೆ ಯಾವ ಥರ ಮಾತಾಡಬೇಕು ನಿಮ್ಗೆ ಇಷ್ಟ ಬಂದಂಗೆ ಮಾತಾಡಿ, ತಲೆ ಕೆಡಿಸ್ಕೊಬಿಡಿ. ಜನಗಳು ನಿಮ್ಮನ್ನು ಕೂಡ ಇಷ್ಟಪಡೋರು ಇರ್ತಾರೆ. ಓಕೆನಾ? ಇವಾಗ ನನ್ನ ರೀತಿನ ನಾವು ಮಾತಾಡೋರು ಒಂದಷ್ಟು ಜನ ಇಷ್ಟಪಡೋರು ಇರ್ತಾರೆ, ಒಂದಷ್ಟು ಜನ ಇಷ್ಟಪಡದಿರೋರು ಕೂಡ ಇರ್ತಾರೆ. ಸೊ ಇಷ್ಟಪಡದಿರೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಇಷ್ಟಪಡೋರು ಕಾನ್ಸಂಟ್ರೇಷನ್ ಮಾಡಿ ಅವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ, ಅಷ್ಟೇ ನಾನು ಹೇಳೋದು. ಆಮೇಲೆ ತುಂಬ ಜನ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತಂದಾಗ ತುಂಬ ಜನ ನೆಗೆಟಿವ್ ವೈಬ್ಸ್ಗಳನ್ನ ತುಂಬ ಜನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಜಸ್ಟ್ ಅವ್ನು ವೀಡಿಯೋ ಮಾಡೋದೇ ಕೆಲಸ, ಅದು ಇದು ಅಂತ ತುಂಬ ಜನ ಮಾತಾಡ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಓಕೆನಾ? ನಿಮ್ಮ ಊಟ ನೀವೇ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನೀವು ಎಷ್ಟು ಕಷ್ಟಪಡ್ತೀರಾ, ನೀವು ಎಷ್ಟು ಒಂದು ಪ್ಲ್ಯಾನಿಂಗ್ನ ಮಾಡ್ತೀರಾ, ಒಂದು ಒಳ್ಳೆ ಪ್ಲ್ಯಾನಿಂಗ್ನ ಮಾಡ್ತೀರಾ, ಅವಾಗ ಮಾತ್ರ ನೀವು ಬದುಕೋದಕ್ಕೆ ಸಾಧ್ಯ. ಓಕೆನಾ? ನನಗೆ ತುಂಬ ಜನ ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳ್ತಾಯಿದ್ರು ಏನಂತಂದರೆ ಯೂಟ್ಯೂಬು ತುಂಬ ವೇಸ್ಟು, ಅಲ್ಲಿ ಮಾಡೋದು ಸುಮ್ಮನೆ ಟೈಮ್ ವೇಸ್ಟು ಅವೆಲ್ಲ. ಸೊ ಅದೆಲ್ಲ ಆಗಲ್ಲ, ಅಲ್ಲಿ ದುಡ್ಡು ಕೂಡ ಬರೋಲ್ಲ, ಎಷ್ಟು ಬರುತ್ತೆ ಬಂದರೆ ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ರು. ಬಟ್ ಇವಾಗ ನಾನು ಆರಾಮಾಗಿ ನನಗೆ ಮೇಂಟೈನ್ ಆಗೋಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣ್ರಪ್ಪ. ಯಾವುದೇ ರೀತಿ ತೊಂದರೆ ಇಲ್ಲ ನನಗೆ. ಒಂದು ಏನೋ ಖರ್ಚಿಗೆ ಬೇಕು ಅಂತಾರೆ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ, ನನ್ನ ಹತ್ರನೇ ದುಡ್ಡಿರುತ್ತೆ. ಓಕೆನಾ? ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಯಾರೇನಾದರೂ ಮಾತಾಡ್ಕೊಳ್ಳಿ. ಸೊ ನಿಮ್ಮ ಕೆಲಸ ನೀವು ಮಾಡಿ. ಒಂದೇನಂತಂದರೆ ಜಾಸ್ತಿ ಅಡಿಕ್ಟ್ ಆಗಿಬಿಡಿ. ಓಕೆನಾ? ಇವಾಗ ಡೈಲಿ ಒಂದೊಂದು ವೀಡಿಯೋ, ಒಂದು ವೀಡಿಯೋ ಮಾಡೋಕ್ಕೆ ಅಮ್ಮಮ್ಮ ಅಂದರೆ ಒಂದು 30 ನಿಮಿಷ ಸಾಕು ನಿಮಗೆ, ಜಾಸ್ತಿ ಅಂತಂದರೆ. ಓಕೆನಾ? ನೀವು ಆರಾಮಾಗಿ ಒಂದು 5 ನಿಮಿಷದಲ್ಲೇ ಒಂದು ವೀಡಿಯೋ ಮಾಡ್ಕೋಬೋದು. ಓಕೆನಾ? ತಲೆ ಕೆಡಿಸ್ಕೊಬೇಡಿ. ಏನು ಅಡಿಕ್ಟ್ ಏನಾಗಲ್ಲ ನೀವು ಮೊಬೈಲ್ಗೆ. ಜೊತೆಗೆ ಅಡಿಕ್ಟ್ ಆಗದೇದವ್ರು ಯಾರೂ ಕೂಡ ಇಲ್ಲ ಇಲ್ಲಿ. ಓಕೆನಾ? ತುಂಬ ಜನ ಇದ್ದಾರೆ, ಎಲ್ಲ ಅಡಿಕ್ಟ್ ಆಗಿರೋರೇ ಕೂಡ ನೀವು ನೋಡ್ತಾ ಇರ್ತೀರ ಸಮಾಜದಲ್ಲಿ. ಮೊಬೈಲ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಓಕೆನಾ? ನಮ್ಗಳಿಗೆ ಹೇಳ್ತಾರೆ ಯೂಟ್ಯೂಬು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಇದಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂತ ತುಂಬ ಜನ ಹೇಳ್ತಾರೆ. ತುಂಬ ಜನ ವಾಟ್ಸಪ್ಗೆ ಅಡಿಕ್ಟ್ ಆಗಿರ್ತಾರೆ. ನೀವು ನೋಡಿರ್ತೀರ, ವಾಟ್ಸಪ್ಪಲ್ಲಿ ತುಂಬ ಜನ ಸ್ಟೇಟಸ್ ಆಗ್ತಾ ಇರ್ತಾರೆ, ಸ್ಟೇಟಸ್ ನೋಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಇನ್ನೊಂದಷ್ಟು ಜನ ಕೆಲವೊಂದಷ್ಟು ಜನ ಫೋನಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಒಂದಲ್ಲ ಒಂದು ರೀತಿ ಒಂದೊಂದು ವ್ಯಕ್ತಿಗಳು ಒಂದೊಂದು ರೀತಿ ಅಡಿಕ್ಟ್ ಆಗಿರ್ತಾರೆ. ಅವ್ರು ಅಡಿಕ್ಟ್ ಆಗಿರುವಂಥದ್ದು ವೇಸ್ಟ್. ಅದು ಈಗ ವಾಟ್ಸಪ್ಪಲ್ಲಿ ನೀವು ಅಡಿಕ್ಟ್ ಆಗಿರೋದು ವೇಸ್ಟ್ ನನ್ನ ಪ್ರಕಾರ. ಅಲ್ಲಿ ಏನು ಒಂದು ಮೆಸೇಜ್ ಮಾಡ್ತೀರಾ, ಸ್ಟೇಟಸ್ ಹಾಕ್ತೀರಾ, ಸ್ಟೇಟಸ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅದು ಇದು ಮಾಡ್ತೀರಾ, ವೇಸ್ಟ್ ಅದು. ಬಟ್ ಯೂಟ್ಯೂಬಲ್ಲಿ ನೀವು ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ವೇಸ್ಟ್ ಆಗಲ್ಲ. ಓಕೆನಾ? ನಿಮ್ಗೆ ಇಲ್ಲಿ ದುಡ್ಡು ಕೂಡ ಸಿಗುತ್ತೆ, ನೇಮು ಫೇಮ್ ಸಿಗುತ್ತೆ. ಇನ್ನೇನು ಬೇಕು ನಿಮ್ಗೆ ಲೈಫ್ಗೆ? ಓಕೆನಾ? ಇದಿಷ್ಟು ಈ ಥರ ನೀವು ಒಂದು ರೋಡ್ನ ಹುಡುಕೊಳ್ಳಿ. ಸೊ ನನಗನ್ನಿಸ್ದಂಗೆ ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್. ಓಕೆನಾ? ಅನ್ಕೊಳ್ಳೋಷ್ಟು ದುಡ್ಡು ಸಿಗದೆ ಹೋಗ್ಬೋದು ಸ್ಟಾರ್ಟಿಂಗ್ ಡೇಸಲ್ಲಿ. ಬಟ್ ಹೋಗ್ತಾ ಹೋಗ್ತಾ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಇದು ನನ್ನ ಒಂದು ಉದ್ದೇಶ. ಓಕೆನಾ? ನಾನು ಇದನ್ನು ಹೇಳಬೇಕಿತ್ತು ನಾನು ನಿಮಗೆ. ಸೊ ತುಂಬ ಜನ ಯೂಟ್ಯೂಬ್ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರಲ್ಲ. ಸೊ ದಯವಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ, ಆದಷ್ಟು ಕ್ರಿಯೇಟ್ ಮಾಡಿರಿ. ಯಾವಾಗ ಬೇಕಾದ್ರೂ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ಬೋದು. ಓಕೆನಾ? ನೀವು ಕೂಡ ಬೆಳಿಬೋದು.
ಓಕೆನಾ. ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಇದಕ್ಕಿಂತ ಬೆಸ್ಟ್ ಇನ್ನೊಂದು ಆಪ್ಷನ್ ಯಾವುದು ಪಾರ್ಟ್ ಟೈಮ್ ಇಲ್ಲ ಕಣ್ರಪ್ಪ ನನ್ನ ಪ್ರಕಾರ. ಓಕೆನಾ, ಇದು ನನ್ನ ಅನಿಸಿಕೆ. ಯಾಕೆಂತಂದ್ರೆ ನಾನು ಯೂಟ್ಯೂಬಲ್ಲಿ ಹಣ ಸಂಪಾದಿಸ್ತಾ ಇದ್ದೀನಿ. ನನಗೆ ಆ ಫೀಲ್ ಗೊತ್ತಾಗ್ತದೆ ಎಷ್ಟು ಇಲ್ಲಿ ಯಾವ ಥರ ದುಡ್ಡಿದೆ, ಯಾವ ಥರ ದುಡ್ಡು ಸಿಗುತ್ತೆ, ಇದರಿಂದ ನನಗೆ ಯಾವ ಥರ ಲೈಫ್ನ ಸರ್ವೇ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನನಗೆ ಸಿಕ್ಕಿದೆ. ಅದರಿಂದ ನಾನು ನಿಮಗೆ ಒಂದು ಸಣ್ಣ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರಿಸೀವ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಇಷ್ಟ ಇಲ್ಲ ನಾವು ಬೇರೆ ಕೆಲಸಗಳನ್ನ ಮಾಡ್ತೀವಿ ಅಂದ್ರೂ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇದನ್ನೇ ಮಾಡಿ ಅಂತ ಹೇಳ್ತಾಯಿಲ್ಲ, ಇದನ್ನು ಮಾಡಿ ಅದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಓಕೆನಾ, ಇದಿಷ್ಟು ನನ್ನ ಒಂದು ಕಂಟೆಂಟ್. ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.